ಮೈತ್ರಿ ಆಗೋ ಕನಸಿನಲ್ಲಿದ್ದಂತಹ ಶಾಸಕರಿಗೆ ಈಗ ಬಿಗ್ ಶಾಕ್ ಆಗಿದೆ. ದೆಹಲಿಗೆ ಹೋದ್ರೂ ಕೂಡ ನಿರಾಸೆಯನ್ನ ಹೊತ್ತು ಬಂದಿದ್ದಾರೆ ಡಿಕೆ ಶಿವಕುಮಾರ್. ನೋಡಿ, ರಾಜ್ಯದಲ್ಲಿ ಸಚಿವ ಸಂಪುಟ ವಿಸ್ತರಣೆಯ ವಿಚಾರ ಕುತೂಹಲಕಾರಿ ಆಗ್ತಾ ಇರುವಂತದ್ದು. ಮಂತ್ರಿ ಆಗೋ ಕನಸಿನಲ್ಲಿದ್ದಂತಹ ಶಾಸಕರಿಗೆ ಈಗ ಶಾಕ್ ಎದುರಾಗಿದೆ. ದೆಹಲಿಗೆ ಹೋದ್ರೂ ಕೂಡ ನಿರಾಸೆಯನ್ನ ಹೊತ್ತು ಬಂದಿದ್ದಾರೆ ಡಿಕೆ ಶಿವಕುಮಾರ್. ಸಂಸತ್ ಅಧಿವೇಶನದಲ್ಲಿ ದೆಹಲಿ ನಾಯಕರು ಬ್ಯುಸಿ ಆಗಿದ್ದಾರೆ. ಆಗಸ್ಟ್ ಆರಂಭದವರೆಗೆ ಸಂಪುಟ ವಿಸ್ತರಣೆ ಇಲ್ಲ. ನೋಡಿ, ಆಗಸ್ಟ್ ಆರಂಭವರೆಗೂ ಕೂಡ ಸಂಪುಟ ವಿಸ್ತರಣೆ ಇಲ್ಲ. ರಾಹುಲ್ ಗಾಂಧಿ ಫುಲ್ ಬ್ಯುಸಿ. ಸಿಎಂ ಕೈಗೂ ಕೂಡ ಸಿಗ್ತಾ ಇಲ್ಲ ಖರ್ಗೆ. ರಾಹುಲ್ ಗಾಂಧಿ ಖರ್ಗೆ ಒಪ್ಪಿದ್ರೆ ಮಾತ್ರ ಸಚಿವ ಸಂಪುಟ ವಿಸ್ತರಣೆಯಾಗುತ್ತೆ. ರಾಜ್ಯಕ್ಕೆ ವೇಣುಗೋಪಾಲ್ ಹಾಗೂ ಸುರ್ಜೇವಾಲಾ ಆಗಮಿಸಿರುವಂಥದ್ದು. ಆದ್ರೂ ಕೂಡ ಸಚಿವ ಸಂಪುಟ ಸದಸ್ಯರ ಪಟ್ಟಿ ಫೈನಲ್ ಆಗ್ತಾ ಇಲ್ಲ. ರಾಹುಲ್ ಗಾಂಧಿ ಖರ್ಗೆ ಬುಲಾವ್ ಬಳಿಕವೇ ತ್ರಿಮೂರ್ತಿಗಳು ದೆಹಲಿಗೆ ತೆರಳಲಿದ್ದಾರೆ. ಸಚಿವರ ಪಟ್ಟಿ ರೆಡಿ ಇದ್ರೂ ಕೂಡ ರಾಹುಲ್ ಅನುಮತಿ ಬೇಕು ಇಲ್ಲಿ ಸಚಿವ ಸಂಪುಟ ವಿಸ್ತರಣೆ ಆಗ್ಲಿಕ್ಕೆ. ಇನ್ನು ತಿಂಗಳಾಂತ್ಯಕ್ಕೆ ಹೈಕಮಾಂಡ್ನಿಂದ ಕರೆ ಬರುವಂತಹ ನಿರೀಕ್ಷೆ ಇದೆ. ಆಗಸ್ಟ್ ಆರಂಭ ಇಲ್ಲವೇ ಆಷಾಢದ ಬಳಿಕ ಸಂಪುಟ ವಿಸ್ತರಣೆಯಾಗಲಿದೆ. ಅಲ್ಲಿಯವರೆಗೂ ಕೂಡ ಕಾಯೋದು ಬಿಟ್ಟು ಬೇರೆ ದಾರಿಯೇ ಇಲ್ಲ. ಯಾರೆಲ್ಲ ಆಕಾಂಕ್ಷಿಗಳಿದ್ದಾರೆ ಅವರಿಗೆ ಕಾಯೋದನ್ನು ಬಿಟ್ಟು ಬೇರೆ ದಾರಿಯೇ ಇಲ್ಲ. ಈಗ ರಾಜ್ಯದಲ್ಲಿ ಒಂದು ಸಚಿವ ಸಂಪುಟ ವಿಸ್ತರಣೆ ವಿಚಾರ ದಿನಕ್ಕೊಂದು ತಿರುವು, ದಿನಕ್ಕೊಂದು ಹೈಪ್ ಕ್ರಿಯೇಟ್ ಆಗ್ತಾ ಇರುವಂಥದ್ದು. ಯಾಕಂದ್ರೆ ಇವತ್ತಾಗುತ್ತೆ ನಾಳೆ ಆಗುತ್ತೆ ಅಂತ ಜಾತಕ ಪಕ್ಷಿಗಳಂತೆ ಶಾಸಕರು ಕಾಯ್ತಾ ಇದ್ದಾರೆ. ಸಚಿವ ಸಂಪುಟ ವಿಸ್ತರಣೆ ಆಗುತ್ತೆ, ನಮಗೆ ಸಚಿವ ಸ್ಥಾನ ಸಿಗುತ್ತೆ ಅಂತ. ಆದ್ರೆ ಅದು ದಿನದಿಂದ ದಿನಕ್ಕೆ ಮುಂದೂಡಿಕೆ ಆಗ್ತಾನೆ ಇದೆ. ನೋಡಿ, ಈಗ ರಾಹುಲ್ ಗಾಂಧಿ ಬ್ಯುಸಿ ಆಗಿದ್ದಾರೆ. ಯಾಕಂದ್ರೆ ಅಧಿವೇಶನ ಈಗಾಗಲೇ ಆರಂಭ ಆಗ್ತಾ ಇರುವಂಥದ್ದು. ಅಧಿವೇಶನ ಇರೋದ್ರಿಂದ ಈ ಸಚಿವ ಸಂಪುಟ ವಿಸ್ತರಣೆ ಮುಂದೂಡಿಕೆ ಆಗ್ತಾ ಇದೆ. ದೆಹಲಿಗೆ ಹೋದ್ರೂ ಕೂಡ ಡಿಕೆ ಶಿವಕುಮಾರ್ ಏನೋ ನಿರಾಸೆಯಿಂದ ಬಂದಿರುವಂಥದ್ದು ವಾಪಸ್. ಸಂಸತ್ ಅಧಿವೇಶನದಲ್ಲಿ ದೆಹಲಿ ನಾಯಕರೀಗ ಬ್ಯುಸಿ ಆಗಿದ್ದಾರೆ. ಆಗಸ್ಟ್ ಆರಂಭದವರೆಗೂ ಕೂಡ ಸಂಪುಟ ವಿಸ್ತರಣೆ ನಡೆಯೋದು ಡೌಟ್. ರಾಹುಲ್ ಗಾಂಧಿ ಖರ್ಗೆ ಒಪ್ಪಿದ್ರೆ ಮಾತ್ರ ಇಲ್ಲಿ ಸಚಿವ ಸಂಪುಟ ವಿಸ್ತರಣೆ ಆಗುತ್ತೆ. ರಾಹುಲ್ ಗಾಂಧಿ ಬ್ಯುಸಿ ಆಗಿದ್ದಾರೆ. ಜೊತೆಗೆ ಸಿಎಂ ಡಿಕೆ ಶಿವಕುಮಾರ್ ಕೈಗೆ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಸಿಗ್ತಾ ಇಲ್ಲ, ಬ್ಯುಸಿ ಆಗಿದ್ದಾರೆ. ಹಾಗಾಗಿ ಡಿಲೇ ಆಗ್ತಾ ಇರುವಂಥದ್ದು. ಇನ್ನು ಯಾವ್ಯಾವ ಶಾಸಕರು ಲಾಭಿ ಮಾಡ್ತಿದ್ದಾರೆ ಅಂತ ನೋಡೋದಾದ್ರೆ SR ಶ್ರೀನಿವಾಸ್, SN ನಾರಾಯಣ ಸ್ವಾಮಿ ಲಾಭಿ ಮಾಡ್ತಾ ಇರುವಂಥದ್ದು. ಇನ್ನು ಸಿ ಪುಟ್ಟರಂಗ ಶೆಟ್ಟಿ ಲಾಭಿ ನಡೆಸ್ತಿದ್ದಾರೆ, ಸಚಿವ ಸ್ಥಾನದ ಲಾಭಿ ನಡೆಸ್ತಾ ಇರುವಂಥದ್ದು. ಇನ್ನು AR ಕೃಷ್ಣಮೂರ್ತಿ ಇದ್ದಾರೆ. PM ನರೇಂದ್ರ ಸ್ವಾಮಿ ಕೂಡ ಸಚಿವ ಸ್ಥಾನದ ಆಕಾಂಕ್ಷಿಯಾಗಿದ್ದಾರೆ. ಹಾಗಾಗಿ ಲಾಭಿಯನ್ನ ನಡೆಸ್ತಾ ಇದ್ದಾರೆ. ಇನ್ನು HC ಬಾಲಕೃಷ್ಣ ಇರುವಂಥದ್ದು. ಜಮೀರ್ ಅಹಮದ್ ಖಾನ್ ಇವರು ಕೂಡ ಸಚಿವ ಸ್ಥಾನದ ಆಕಾಂಕ್ಷಿ, ಸಚಿವ ಸ್ಥಾನವನ್ನು ಪಡೆದುಕೊಳ್ಳಲು ಲಾಭಿ ಮಾಡ್ತಿದ್ದಾರೆ. NA ಹ್ಯಾರಿಸ್ ಇದ್ದಾರೆ. ಜೊತೆಗೆ ರಿಜ್ವಾನ್ ಅರ್ಷದ್ ಕೂಡ ಇರುವಂಥದ್ದು. ಇಲ್ಲಿ ಶಾಸಕರ ಅಂದ್ರೆ ಒಂದು ಯಾವ್ಯಾವ ಶಾಸಕರು ಲಾಭಿ ಮಾಡ್ತಿದ್ದಾರೆ ಅಂತ ನೋಡೋದಾದ್ರೆ ಇಲ್ಲಿ AN ಹ್ಯಾರಿಸ್ ಇದ್ದಾರೆ, ರಿಜ್ವಾನ್ ಅರ್ಷದ್ ಇದ್ದಾರೆ, T ರಘುಮೂರ್ತಿ ಇದ್ದಾರೆ. ಇನ್ನು ಬೇಳೂರು ಗೋಪಾಲಕೃಷ್ಣ ಇದ್ದಾರೆ, KM ಶಿವಲಿಂಗೇಗೌಡ ಇರುವಂಥದ್ದು. ಅವರು ಲಾಭಿ ನಡೆಸ್ತಾ ಇದ್ದಾರೆ ಸಚಿವ ಸ್ಥಾನಕ್ಕಾಗಿ. ಅಶೋಕ್ ಪಟ್ಟಣ್ ಇದ್ದಾರೆ. B ನಾಗೇಂದ್ರ ಇರುವಂಥದ್ದು. ಇಲ್ಲಿ ಅಶೋಕ್ ಪಟ್ಟಣ್, B ನಾಗೇಂದ್ರ ಇವರು ಕೂಡ ಲಾಭಿಯನ್ನ ಮಾಡ್ತಿದ್ದಾರೆ. ಜೊತೆಗೆ ಅಜಯ್ ಸಿಂಗ್ ಅವರು ಕೂಡ ಸಚಿವ ಸ್ಥಾನದ ಆಕಾಂಕ್ಷಿಯಾಗಿದ್ದಾರೆ. ಹಾಗಾಗಿ ಎಲ್ಲಿ ಯಾವ ಕಡೆಯಿಂದ ಲಾಭಿ ಮಾಡಬೇಕು ಅದೆಲ್ಲವನ್ನ ಪ್ರಯತ್ನ ಮಾಡ್ತಿದ್ದಾರೆ. ವಿಜಯಾನಂದ ಕಾಶ್ಯಪ್ಪನವರು ಇವರು ಕೂಡ ಸಚಿವ ಸ್ಥಾನದ ಆಕಾಂಕ್ಷಿಯಾಗಿದ್ದು ಲಾಭಿ ನಡೆಸ್ತಾ ಇದ್ದಾರೆ. ಅಂದ್ರೆ ರಾಜ್ಯ ನಾಯಕರ ಮೂಲಕವಾಗಿ ಲಾಭಿಯನ್ನ ಮಾಡ್ತಾ ಇರುವಂಥದ್ದು ಸಚಿವ ಸ್ಥಾನಕ್ಕಾಗಿ. ರಾಜ್ಯದಲ್ಲಿ ಇರುವಂತಹ 20 ಸ್ಥಾನ ಸಚಿವ ಸ್ಥಾನಕ್ಕೆ ಸಾಕಷ್ಟು ಜನ ಆಕಾಂಕ್ಷಿಗಳಿದ್ದಾರೆ. ಜಾತಕ ಪಕ್ಷಿಗಳಂತೆ ಈಗ ಕಾಯ್ತಿದ್ದಾರೆ. ಸಚಿವ ಸಂಪುಟ ವಿಸ್ತರಣೆ ಆಗೋದನ್ನೇ ಕಾಯ್ತಾ ಇರುವಂಥದ್ದು. ಈಗಾಗಲೇ ಒಂದು ಪಟ್ಟಿ ಸಿದ್ಧ ಆಗಿರುವಂಥದ್ದು. ಆ ಪಟ್ಟಿ ಸಿದ್ಧ ಆಗಿದ್ರೂ ಕೂಡ ಅದು ಹೈಕಮಾಂಡ್ ಅಂಗಳಕ್ಕೆ ತಲುಪಿಲ್ಲ. ಯಾಕಂದ್ರೆ ಹೈಕಮಾಂಡ್ ಈಗ ಅಧಿವೇಶನದಲ್ಲಿ ಬ್ಯುಸಿ ಆಗಿರುವಂಥದ್ದು. ರಾಹುಲ್ ಗಾಂಧಿ ಅಧಿವೇಶನದಲ್ಲಿ ಬ್ಯುಸಿ ಆಗಿದ್ದಾರೆ, ದೆಹಲಿ ನಾಯಕರು. ಹಾಗಾಗಿ ಸಂಪುಟ ವಿಸ್ತರಣೆ ಆಗಸ್ಟ್ ವರೆಗೂ ಆಗೋದು ಡೌಟ್ ಆಗಿದೆ.